ಕಂಪನಿಯೊಂದರಲ್ಲಿ ಹೂಡಿಕೆ ಮಾಡಲು ಹಣ ತರುತ್ತಿದ್ದ ವ್ಯಕ್ತಿಯನ್ನು ಕಾರಿನ ಸಮೇತ ಅಪಹರಿಸಿ ಬರೋಬ್ಬರಿ 1.09 ಕೋಟಿ ರೂಪಾಯಿ ದರೋಡೆ ಮಾಡಿದ್ದ 5 ಕುಖ್ಯಾತ ಆರೋಪಿಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಜೂನ್ 15ರಂದು ರಾತ್ರಿ ವೇಳೆ ಕುದುರೆಗೆರೆ ಕಾಲೋನಿ ಬಳಿ ಫಿರ್ಯಾದುದಾರರು ಮತ್ತು ಅವರ ಚಾಲಕ ಕಾರಿನ ಡಿಕ್ಕಿಯಲ್ಲಿ 74 ಲಕ್ಷ ರೂಪಾಯಿ ಹಣವನ್ನಿಟ್ಟುಕೊಂಡು ಬರುತ್ತಿದ್ದರು. ಈ ವೇಳೆ ಕಾರು ಮತ್ತು ಬೈಕಿನಲ್ಲಿ ಬಂದ 7 ಜನರ ತಂಡ ಚಾಕು ಹಾಗೂ ಬಿಯರ್ ಬಾಟಲಿಗಳಿಂದ ಹೆದರಿಸಿ ಇಬ್ಬರನ್ನೂ ಅಪಹರಿಸಿದೆ. ನೆಲಮಂಗಲದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು 74 ಲಕ್ಷ ರೂಪಾಯಿ ದೋಚಿದ್ದಲ್ಲದೆ ಜೀವ ಬೆದರಿಕೆಯೊಡ್ಡಿ ಮನೆಯಿಂದ ಮತ್ತೊಮ್ಮೆ 35 ಲಕ್ಷ ರೂಪಾಯಿ ಹಣವನ್ನು ತರಿಸಿಕೊಂಡಿದ್ದಾರೆ. ಒಟ್ಟು 1.09 ಕೋಟಿ ರೂಪಾಯಿ ದೋಚಿ ಪರಾರಿಯಾಗಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜೂನ್ 20ರಂದು ಬಾಗೇಪಲ್ಲಿ ಬಳಿ ಮೊದಲ ಆರೋಪಿಯನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಇಡೀ ಗ್ಯಾಂಗ್ನ ಜಾತಕ ಹೊರಬಿದ್ದಿದೆ. ಬಂಧಿತ ಆರೋಪಿಗಳಿಂದ 85.50 ಲಕ್ಷ ರೂಪಾಯಿ ಹಣ, ಕೃತ್ಯಕ್ಕೆ ಬಳಸಿದ್ದ 2 ಕಾರುಗಳು, 3 ಮೊಬೈಲ್ ಫೋನ್ಗಳು ಹಾಗೂ ಹೆದರಿಸಲು ಬಳಸಿದ್ದ 1 ಆಟಿಕೆ ಪಿಸ್ತೂಲ್ ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ದಿಗ್ಭ್ರಮೆಗೊಳಿಸುವ ವಿಷಯ ಬೆಳಕಿಗೆ ಬಂದಿದೆ. ಫಿರ್ಯಾದುದಾರರ ಬಳಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೇ ಈ ದರೋಡೆಗೆ ಸ್ಕೆಚ್ ಹಾಕಿದ್ದ ಮುಖ್ಯ ಸೂತ್ರಧಾರಿ. ಮಾಲೀಕರು ಕಂಪನಿಯೊಂದಕ್ಕೆ ಹೂಡಿಕೆ ಮಾಡಲು ಕೋಟ್ಯಂತರ ಹಣ ತರುತ್ತಿರುವ ಸುಳಿವನ್ನು ಈತ ತನ್ನ ರೌಡಿ ಶೀಟರ್ ಸ್ನೇಹಿತರಿಗೆ ನೀಡಿದ್ದ. ವಾಯುವ್ಯ ವಿಭಾಗದ ಡಿಸಿಪಿ ಡಿಎಲ್ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ಎಸಿಪಿ ಅಶೋಕ್ ಎಂಎಸ್ ಮತ್ತು ಇನ್ಸ್ಪೆಕ್ಟರ್ ಎಂ ಪ್ರಶಾಂತ್ ಅವರ ತಂಡ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ.